ಎಲ್ರಿಗೂ ನಮಸ್ಕಾರ. ಈಗ ಇವತ್ತು ಹಬ್ಬದ ಮೊದಲನೇ ದಿನ ಅಂದರೆ ಕೊಡಿ ಹಬ್ಬದ ಮೊದಲ ದಿನ ಅಂದರೆ ಹಬ್ಬದ ಮೊದಲನೇ ದಿನ ಆಗಿರುತ್ತೆ. ಇದು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ನಮಸ್ಕಾರ. ಹಾಗೆ ಈ ವಿಡಿಯೋ ನೋಡ್ಕೊಂಡು ಬನ್ನಿ. ಈ ಹಬ್ಬ ಹೇಗೆ ಅಂದರೆ ಕೊಡಿ ಹಬ್ಬ ಅಂತ ಹೇಳಿ ಇದು ಈಗಿನ ಮೊದಲೆಲ್ಲ ವಂಡರ್ ಕಂಬಳ ಎಲ್ಲ ಒಂದು ವಾರ ಆ ಥರ ಎಲ್ಲ ಇತ್ತು. ಇವಾಗ ಒಂದೇ ದಿನಕ್ಕೆ ಮುಗಿದ್ಬಿಡುತ್ತೆ. ಈ ಕೊಡಿ ಹಬ್ಬ ಕೋಟೇಶ್ವರದಲ್ಲಿರುವಂಥ ಕೋಟಿಲಿಂಗೇಶ್ವರ ದೇವಸ್ಥಾನದ ಒಂದು ಈ ಹಬ್ಬಕ್ಕೆ 2 ದಿನ ಇದ್ದಾಗಲೇ ಈ ಥರ ಶುರುವಾಗುತ್ತೆ. ಅಂಗಡಿಗಳು ಪ್ರತಿಯೊಂದು ಸಾಮಾನುಗಳೆಲ್ಲ ಬಂದಿರುತ್ತೆ, ಅಂಗಡಿ ವಹಿವಾಟುಗಳೆಲ್ಲ ಇರುತ್ತೆ ಅಲ್ಲಿ. ಹಾಗೆ ಇಲ್ಲಿ ಏನಂದರೆ ಈ ಹಬ್ಬದ ಮೊದಲನೇ ದಿನ ನಾನು ಯಾವಾಗಲೂ ವೀಡಿಯೋ ಮಾಡಿದ್ದಿಲ್ಲ. ನೋಡೋಣ ಅಂತ ಹೇಳ್ಬಿಟ್ಟು ನಾನು ನನ್ನ ಚಿಕ್ಕಮ್ಮನ ಮನೆಗೆ ಬಂದಿದ್ದೆ. ಹಾಗೆ ನೋಡೋಣ ಅಂತ ಹೇಳ್ಬಿಟ್ಟು ಸುಮ್ಮನೆ ಒಂದು ಸುತ್ತು ಯಾವುದೇ ಅಂಗಡಿ ಕಡೆ ನಾನು ಹೋಗಲಿಲ್ಲ. ಹಾಗೆ ರಸ್ತೆಯಲ್ಲೇ ಒಂದು ಕಡೆ ವೀಡಿಯೋ ಒಂದು ಸ್ವಲ್ಪ ಮಾಡ್ಕೊಂಡು ಬಂದಿರುವಂಥದ್ದು ನಾನು. ಈಗ ನೋಡಿ ಹಬ್ಬದ ಮೊದಲ ದಿನ ಹೇಗಿತ್ತು ಅಂತ ಹೇಳ್ಬಿಟ್ಟು. ಯಾಕೆಂದರೆ ಯಾವುದೇ ಹಬ್ಬದ ದಿನ ಸ್ಟಾರ್ಟ್ ಆಗುತ್ತೆ. ಹಬ್ಬದ ಮೊದಲನೇ ದಿನ ಹಬ್ಬದ ವಾತಾವರಣ ಕಡಿಮೆ. ಇದು ಹಬ್ಬದ ಸಾಧಾರಣ ಒಂದು 10 ಗಂಟೆ 11-12 ಗಂಟೆವರೆಗೂ ಜನ ಹೋಗ್ತಾನೇ ಇದ್ದರು ಹಬ್ಬದ ಕಡೆ. ಯಾಕಂದರೆ ನಮ್ಮ ಮನೆ ಎದುರುಗಡೆನೇ ಕಾಣಿಸುತ್ತೆ, ರೋಡ್ ಇದೆ, ಅವರು ಹೋಗ್ತಾ ಇರುವಂಥದ್ದು. ಹಾಗೆ ಇದು ಸಂಜೆ ಒಂದು ನಾನು 5-5:30 ಸ್ಟಾರ್ಟ್ ಮಾಡಿರೋಂಥ ವೀಡಿಯೋ ಇದೆ. ನೋಡಿ ಹೇಗಿದೆ ನೋಡಿ ಎಲ್ಲ ಅಂಗಡಿಗಳು, ಬಳೆ ಅಂಗಡಿ, ಆಮೇಲೆ ಹಣ್ಣಿನ ಅಂಗಡಿಗಳ ಪ್ರತಿಯೊಂದು ಎಲ್ಲ ಬಂದಿರುವಂಥದ್ದು ನೋಡಿ. ಇದು 1 ವಾರ ಟೈಮಲ್ಲೇ ಇದು ಸ್ಟಾರ್ಟ್ ಆಗಿತ್ತು. ಕುಕ್ ಮಾಡೋದು ಅದು ಇದು ಅಂದ್ಕೊಂಡು ಎಲ್ಲ ರೆಡಿ ಮಾಡಿರುವಂಥದ್ದು. ಇದು ನಾಳೆ ಅಂದರೆ ಮಾರನೇ ದಿನಕ್ಕೆ ರಥ ಸಿದ್ಧತೆ ಆಗಿ ತಯಾರಿಯಾಗಿರುವಂಥ ರಥ ಇದೆ. ಹಾಗೆ ದೇವಸ್ಥಾನದ ಕಡೆ ಹೊರಟೆ ನಾನು. ದೇವಸ್ಥಾನದ ಹತ್ರ ಹೇಗಿದೆ ಅಂತ ಜನ ಬರ್ತಾ ಹೋಗ್ತಾ ಇದ್ದರು. ಇದೆಲ್ಲ ಹೋಗಿ ಮತ್ತೆ ನೋಡ್ತಾ ಇದ್ರು, ಅವನ್ನೆಲ್ಲ ಇಟ್ಕೊಂಡಿದ್ರು ದೇವಸ್ಥಾನದ ಎದುರುಗಡೆ. ಮತ್ತು ಅಕ್ಕಪಕ್ಕ ಎಲ್ಲ ಸಿಗುತ್ತೆ, ಇಲ್ಲೇ ಪಕ್ಕದಲ್ಲೇ ಇದೆ ಅಂತೇನಿಲ್ಲ, ದೇವಸ್ಥಾನದ ಹತ್ರನೂ ಇದೆ, ಬೇರೆ ಕಡೆಯೂ ಅಲ್ಲಿ ಸಿಗುತ್ತೆ. ಹಬ್ಬದ ವಾತಾವರಣ ಎಲ್ಲೆಲ್ಲಿದೆ ಅಲ್ಲಿ ಎಲ್ಲ ಅಂಗಡಿಗಳಿದೆ. ಹಾಗೆ ಇದು ದೇವಸ್ಥಾನದ ಹೊರಗಡೆಯಿಂದನೇ ಒಂದು ವೀಡಿಯೋ ಮಾಡಿಕೊಂಡೆ, ನಾನು ಒಳಗಡೆ ಹೋಗಲಿಲ್ಲ. ಈಗ ನೋಡಿ ಜನ ಹಬ್ಬ ಮಾರನೇ ದಿನ ಆದ್ರೂ ಹಬ್ಬದ ಮೊದಲನೇ ದಿನ ಹಬ್ಬದ ಹಾಗೆ ಇತ್ತು. ಇದೆಲ್ಲ ಮಾರನೇ ದಿನಕ್ಕೆ ತಯಾರಿ ಮಾಡಿಕೊಳ್ಳುವಂಥದ್ದು. ದೇವಸ್ಥಾನಕ್ಕೆ ಹೂವಿನ ಶೃಂಗಾರ ಮಾಡುವಂಥದ್ದು. ದೇವಸ್ಥಾನದ ಒಂದು ಕಟ್ಟಡದಲ್ಲಿ ಎದುರುಗಡೆ ದ್ವಾರ ಬಾಗಿಲಿಗೆಲ್ಲ ಹೂವನ್ನು ಅಲಂಕಾರ ಮಾಡುವಂಥದ್ದು. ಹಾಗೆ ಸುತ್ತಲೂ ಒಂದು ರೌಂಡ್ ವೀಡಿಯೋ ತೊಗೊಂಡೆ ನಾನು. ದೇವಸ್ಥಾನದ ಸುತ್ತಲಿನ ಒಂದು ವಾತಾವರಣದ ಹೇಗಿರುತ್ತೆ ಅಂತ ನಿಮಗೆ ತೋರಿಸ್ಲಿಕ್ಕೆ ಅಂತ ಹೇಳ್ಬಿಟ್ಟು ಹಾಗೆ ಒಂದು ವೀಡಿಯೋ ಮಾಡಿದೆ. ಯಾರಾದರೂ ಕೊಡಿ ಹಬ್ಬ ಅನ್ನೋದು ನೋಡಿಲ್ಲ ಅಂದರೆ ದಯವಿಟ್ಟು ಒಂದು ಸಲ ನೋಡಿ. ಯಾಕಂದರೆ ಈ ಹಬ್ಬದ ಮೊದಲು 2 ದಿನದ ಮೊದಲೇ ಸ್ಟಾರ್ಟ್ ಆಗುತ್ತೆ. ಎಲ್ಲ ಸಾಮಾನುಗಳು ಬಂದಿರುತ್ತೆ, ಅಂಗಡಿಗಳೆಲ್ಲ ಬಂದಿರುತ್ತೆ. ಹಾಗೆ ಈ ಹಬ್ಬದ ಇನ್ನೂ ಒಂದು 10 ದಿನ 15 ದಿನದವರೆಗೂ ಟೋಟಲಿ ಒಂದು 10 ದಿನ ಅಂತೂ ಇದ್ದೇ ಇರುತ್ತೆ. ನಿಮಗೆ ಪ್ರತಿಯೊಂದು ವಸ್ತುಗಳಲ್ಲಿ ಸಿಗುತ್ತೆ, ಹಬ್ಬಕ್ಕೆ ಬಂದಿರುವಂಥ ವಸ್ತುಗಳು. ಹಾಗೆ ಆ ವಾತಾವರಣ ಇರುತ್ತೆ, ಜನನೂ ಸಹ ಅಲ್ಲಿ ಹೋಗ್ತಾರೆ. ಹಾಗೆ ಇದು ಕೋಟಿ ತೀರ್ಥ, ಇದರಲ್ಲಿ ದೇವಸ್ಥಾನದ ಒಂದು ಈ ಕೆರೆಯಲ್ಲಿ ಮಧ್ಯದಲ್ಲಿ ನಂದಿ ಇರುವಂಥದ್ದು. ಆ ಕಡೆ ಕಾಣಿಸ್ತದೆ, ಲೈಟ್ ಒಳಗೆ ಕಾಣಿಸ್ತದೆ ನೋಡಿ, ಪಿಂಕ್ ಕಲರ್, ಅಲ್ಲಿ ನಂದಿ ಇರುವಂಥದ್ದು. ಅಲ್ಲಿ ತೆಪ್ಪೋತ್ಸವನೂ ಆಗುತ್ತೆ, ಹಾಗಾಗಿ ಅಲ್ಲಿ ತೆಪ್ಪ ಇಟ್ಟಿರುವಂಥದ್ದು. ಹೀಗೆ ಇಲ್ಲಿ ತೀರ್ಥ ಪ್ರೋಕ್ಷಣೆ ಮಾಡಿಕೊಂಡು ಕೈ ಮುಗಿದುಕೊಂಡು ಜನ ಹೋಗ್ತಾರೆ, ದೇವಸ್ಥಾನಕ್ಕೆ ಹೋಗ್ತಾರೆ. ಅಥವಾ ದೇವಸ್ಥಾನದಿಂದ ಬಂದ ಮೇಲೆ ತೀರ್ಥ ಹಾಕೊಳ್ತಾರೆ. ಯಾಕಂದ್ರೆ ದೇವಸ್ಥಾನದಿಂದ ಸ್ವಲ್ಪ ಒಂದು 20 ಹೆಜ್ಜೆ ಆಸ್ಪಾಸ್, ಒಂದು 20 ಹೆಜ್ಜೆ ಇರ್ಬೋದು ದೇವಸ್ಥಾನಕ್ಕೂ ಈ ಕೆರೆಗೆ. ಹಾಗೆ ನಾನು ಸ್ವಲ್ಪ ಝೂಮ್ ಮಾಡಿದೆ, ಯಾಕಂದರೆ ಅದರೊಳಗಡೆ ಏನಿದೆ ಅಂತ ಕಾಣಿಸ್ತಾ ಇರಲಿಲ್ಲ ಅಲ್ವ, ಅದಕ್ಕೋಸ್ಕರ ಝೂಮ್ ಮಾಡಿ ನಂದಿ ಇರುವಂಥದ್ದು ನೋಡಿ, ಈ ಥರ ಕೂತಿರುವಂಥದ್ದು ತುಂಬ ಸುಂದರವಾದಂಥ ಒಂದು ಮೂರ್ತಿ. ಹಾಗೆ ಕೆರೆ ನೋಡಿ, ದೊಡ್ಡದಾದಂಥ ಕೆರೆ ಇದು, ಯಾವಾಗಲೂ ನೀರು ಕಡಿಮೆ ಆಗಲ್ಲ ಇದರಲ್ಲಿ. ಮತ್ತು ಇಲ್ಲಿ ಏನಂದರೆ ಈ ಹಬ್ಬದ ದಿನ ವಂಡರ್ ಕಂಬಳಕ್ಕೂ ಕೋಟೇಶ್ವರ ಹಬ್ಬದಕ್ಕೂ ಒಂದು
ಅವಿನಾಭಾವ ಸಂಬಂಧ ಅಂತ ಹೇಳ್ಬೋದು. ಯಾಕಂದರೆ ನಿಗಳ ಅಂತ ಇರುತ್ತೆ, ಅದು ಈ ಕಡೆ ಮುಖ ಮಾಡುತ್ತೆ, ಈ ಕಡೆ ಮುಖ ಈ ಹಬ್ಬ ಆದಮೇಲೆ ವಂಡರ್ ಕಂಬಳ ನಡೆಯುತ್ತೆ. ಆಗ ಈ ಕಡೆ ಮುಖ ಮಾಡಿದ ನಿಗಳ ಆ ಕಡೆ ಮುಖ ಮಾಡುತ್ತೆ. ನಂತರ ನೆಕ್ಸ್ಟ್ ಮತ್ತೆ ಕೋಟೇಶ್ವರದ ಹಬ್ಬದ ಟೈಮಿಗೆ ವಂಡರ ಕಡೆ ಮುಖ ಮಾಡಿದಂಥ ಕಂಬಳದ ಕಡೆ ಮುಖ ಮಾಡಿದ ನಿಗಳ ಈ ಕಡೆ ಕೋಟೇಶ್ವರಕ್ಕೆ ತಿರುಗುತ್ತೆ. ಅಂದರೆ ಅದೆಷ್ಟು ದಿನ ವಂಡರ್ ಕಂಬಳ ಮುಗಿದ ನಂತರ ಆ ಕಡೆ ಮುಖ ಮಾಡಿದ ನಿಗಳ ಈಗ ಹಬ್ಬದ ದಿನ, ಕೋಟೇಶ್ವರ ಹಬ್ಬದ ದಿನ ಇಲ್ಲಿ ಮುಖ ತಿರುಗಿಸುತ್ತೆ, ಈ ಕಡೆ ತಿರ್ಕೊಳ್ಳುತ್ತೆ. ಆಗ ಅದರ ಒಂದು ಕುರುವಾಗಿ ಹೇಗೆ ನಿಮ್ಗೆ ಗೊತ್ತು ಅಂತ ಹೇಳ್ಬೋದು. ಇದು ಒಂದು ಉದಾಹರಣೆಯಾಗಿ ನೀರು ಕಳಕ ಅಂತ ಹೇಳ್ತೀವಿ. ನೀರು ಸ್ವಲ್ಪ ಕೆಸರಿನ ಬಣ್ಣ ಬರುತ್ತೆ. ಆಚೆಗೆ ವಂಡರ್ ಕಂಬಳ ಗದ್ದೆದು ನಿಗಳನ್ನ ಬಾವಿ ಮತ್ತು ಕಂಬಳದ ಗದ್ದೆದು, ಈ ಕಡೆ ಕೋಟೇಶ್ವರದ ಕೆರೆದು ನೀರು ಕೆಸರಿನ ಬಣ್ಣಕ್ಕೆ ತಿರುಗಿರುತ್ತೆ ಸ್ವಲ್ಪ. ನೋಡಿ, ತಿಂಡಿಗಳಂಥ ಅಂಗಡಿ ಇದೆಲ್ಲ ಹಳೆಯ ಕಾಲದಲ್ಲಿ ಜಾತ್ರೆ ಇದ್ದಾಗ ಇದ್ದಂಥ ತಿಂಡಿಗಳು. ಇವತ್ತಿಗೂ ಮಕ್ಕಳು ತಿನ್ನೋದು ಕಡಿಮೆ ಆದ್ರೂ ಸಹ ಇಂಥ ತಿಂಡಿಗಳು, ಆದರೆ ಅದೇ ಪ್ರತಿಯೊಂದು ತಿಂಡಿಗಳು ಬರ್ತಾ ಇರ್ತವೆ. ಇದೆ ನಾವೆಲ್ಲ ಚಿಕ್ಕವರಿದ್ದಾಗ ತುಂಬ ಖುಷಿ ಆಗ್ತಿತ್ತು ಈ ತಿಂಡಿಗಳನ್ನ ತಿನ್ನೋದಂದರೆ. ಈಗಿನ ಮಕ್ಕಳು ತಿಂತಾರೆ ಅಂದರೆ ಆದರೂ ಮೊದಲಿನ ಥರದ್ಕಿಂತ ಕಡಿಮೆ ಅಂತ ಹೇಳ್ಬೋದು. ಈಗ ಜಿಲೇಬಿ, ಮ್ಯಾಮಿ ಮಿಠಾಯಿ ಅಂತ ಹೇಳ್ಬಿಟ್ಟು, ಈ ಮ್ಯಾಮಿ ಮಿಠಾಯಿ ಅನ್ನೋದು ಅಂತೂ ಹಳೇ ಕಾಲದ. ಜಿಲೇಬಿ ಎಲ್ಲ ಈಗ ಎಲ್ಲ ಕಡೆ ಸಿಗುತ್ತೆ. ಈ ಮ್ಯಾಮಿ ಮಿಠಾಯಿ ಅನ್ನೋದು ಇಂಥ ಹಬ್ಬಗಳಲ್ಲಿ ಮಾತ್ರ ಸಿಗುವಂಥದ್ದು. ಅಂದರೆ ಸಕ್ಕರೆ ಕಡ್ಡಿ ಅಂತ ಹೇಳ್ತಾರೆ, ಸಕ್ಕರೆ ಪಾಕದಿಂದ ಮಾಡಿರುವಂಥ ಕಡಲೆಕಾಳು, ಬರೀ ಸಕ್ಕರೆದೇ ಕಡ್ಡಿ ಆ ಥರ ಹಾಗೆ ಮಾಡಿರುವಂಥ ಒಂದು ತಿಂಡಿ ಅದು. ನೋಡಿ, ಈ ಥರ ಮಧ್ಯದಲ್ಲಿ 1 2 3 4 ರೋಡ್ಗಳ ಮಧ್ಯದಲ್ಲಿ ಈ ಥರ ಮಾಡಿದ್ದಾರೆ.